ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್. ದಿನ ಬೆಳಗ್ಗೆ ಆದರೆ ಎಲ್ಲರ ಮನೆಯಲ್ಲೂ ಒಂದೇ ಪ್ರಾಬ್ಲಮ್. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ನೈಟ್ ಡಿನ್ನರ್ವರೆಗೂ ಏನು ಅಡುಗೆ ಮಾಡೋಣ ಅನ್ನೋದೇ ದೊಡ್ಡ ಪ್ರಾಬ್ಲಮ್. ಸೊ ನಾನಿವತ್ತು ಈ ವಿಡಿಯೋನಲ್ಲಿ ಒಂದು ಸಣ್ಣ ಸಿಂಪಲ್ ಆಗಿರೋ ಅಂಥ ಸೌತ್ ಇಂಡಿಯನ್ ಮೀಲ್ ಪ್ಲ್ಯಾನ್ ತೋರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿರೋ 2 ವರ್ಷ ಹಾಗೂ ಮೇಲ್ಪಟ್ಟ ಮಕ್ಕಳು ಮನೆ ಮಂದಿಯವರೆಲ್ಲ ಫಾಲೋ ಮಾಡ್ಬೋದಾಗಿರೋ ಅಂಥ ಈಸಿ ಮೀಲ್ ಪ್ಲ್ಯಾನ್ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗಂತ ನೋಡೋಣ. ಫಸ್ಟ್ ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡಿಬೇಕು. ಒಳ್ಳೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀವೇನೇ ಕಾಫಿ ಆಗಲಿ, ಟೀ ಆಗಲಿ, ಹಾಲಾಗಲಿ ಯಾವುದೇ ರೀತಿಯಾದ ಅಭ್ಯಾಸ ಮಾಡ್ಕೊಂಡಿದ್ರು ಅದನ್ನು ನೀವು ತೊಗೋಬೋದು. ನಾನು ನನ್ನ ಮಕ್ಕಳಿಗೆ ಬೆಲ್ಲದ ಹಾಲೇ ಕೊಡ್ತೀನಿ. ಬೆಲ್ಲದ ಹಾಲು ಕುಡಿಯೋದ್ರಿಂದ ಕ್ಯಾಲ್ಶಿಯಂ ಚೆನ್ನಾಗಾಗುತ್ತೆ, ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಈಗ ಬ್ರೇಕ್ಫಾಸ್ಟ್ ಸೈಡಿಗೆ ಬಂದರೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದೆ ಇಡ್ಲಿ, ದೋಸೆ, ಸಾಂಬಾರು, ಚಟ್ನಿ ಅಂದ್ಕೊಂಡೆ. ಅದ್ರ ಜೊತೆಗೆ ಪೂರಿ, ರವೆ ಇಡ್ಲಿ, ರವೆ ಉಪ್ಪಿಟ್ಟಿಗಂತೂ ಎಲ್ಲ ತರಕಾರಿಗಳು ಹೆಚ್ಚಾಗಿ ಮಾಡ್ಕೊಳ್ಳಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೆಳಗ್ಗೆ ರೈಸ್ ಅವಾಯ್ಡ್ ಮಾಡೋರು ಈ ಥರ ಮಾಡ್ಕೋಬೋದು. ರೈಸ್ ಬೇಕು ಅನ್ನೋರಿಗೆ ರೈಸ್ ಐಟಮ್ಸಲ್ಲಿ ಚಿತ್ರಾನ್ನ ಇದೆ, ಪುಲಾವ್ ಇದೆ, ಕ್ಯಾರೆಟ್ ರೈಸ್, ಪುಳಿಯೋಗರೆ ಹಾಗೂ ಪೊಂಗಲ್ ಇದೆ. ಪೊಂಗಲ್ನ ನೀವು ಸಿರಿಧಾನ್ಯಗಳು, ಬ್ರೋಕನ್ ವೀಟು, ಅಕ್ಕಿ ಯಾವುದ್ರಲ್ಲಾದರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀವು ಬೇಕಾದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಬೋದು. ಆ ಥರ ಬ್ರೇಕ್ಫಾಸ್ಟ್ಗಳಿದು. ಆ್ಯಂಡ್ ಮಕ್ಕಳು ಫ್ರೀ ಇದ್ದಾಗ, ವೀಕೆಂಡ್ಸಲ್ಲಿ ಅಥವಾ ನೀವು ಫ್ರೀ ಇದ್ದಾಗ ಯಾವಾಗಾದರೂ ಸ್ಯಾಂಡ್ವಿಚ್ಗಳು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಿಡ್ ಮಾರ್ನಿಂಗ್ ಮೀಲ್ ಅಂದರೆ 11ರಿಂದ 11:30ವರೆಗೂ ಲೈಟಾಗಿ ಒಂದು ಸ್ವಲ್ಪ ಹಸಿವಾಗುತ್ತೆ. ಆವಾಗ ಬ್ರೇಕ್ಫಾಸ್ಟ್ ಮಾಡಬಾರ್ದು. ಕಾಫಿ, ಟೀ ಅಂತೂ ತುಂಬ ಅವಾಯ್ಡ್ ಮಾಡಿ. ಅದ್ರ ಬದಲು ಮನೇಲಿರೋ ಫ್ರೂಟ್ಸೇ ತಿನ್ನಿ. ಯಾವುದಾದ್ರೂ ಆಗಿರ್ಬೋದು. ಸೀಸ್ನಲ್ ಫ್ರೂಟ್ಸ್ ಅಂದರೆ ಇನ್ನೂ ಒಳ್ಳೆಯದು. ಹಾಗೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ತಿನ್ನಿ, ತುಂಬ ಒಳ್ಳೆಯದು. ಇನ್ನು ಲಂಚ್ ಅಂತ ಬಂದರೆ ಎಲ್ಲರೂ ಪ್ರಿಫರ್ ಮಾಡೋದೇ ಅನ್ನ ಸಾಂಬಾರು. ಸೊ ಸಾಂಬಾರುಗಳನ್ನ ನೀವು ವೆರೈಟಿಯಾಗಿ ಮಾಡ್ಕೊಬೋದು. ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು, ಸೊಪ್ಪು ಸಾರು ಮಾಡ್ಬೋದು, ವೆರೈಟಿ ಕಾಳುಗಳು ಹಾಕಿ ಸಾರು ಮಾಡ್ಬೋದು. ಆಮೇಲೆ ರಸಮ್ ರೈಸ್ ಎಲ್ಲ ಮಾಡಿದಾಗ ಅದಕ್ಕೊಂದು ಪಲ್ಯ ಮಾಡ್ಕೊಳ್ಳಿ, ಇಲ್ಲ ಹಪ್ಪಳ ಮಾಡ್ಕೊಳ್ಳಿ. ಕರ್ಡ್ ರೈಸ್ ಬಿಸಿಲುಗಾಲದಲ್ಲಂತೂ ತುಂಬ ಒಳ್ಳೆಯದು, ಮೊಸರನ್ನ ಎಲ್ಲ ತಿನ್ನೋದು. ಅದನ್ನು ಪ್ಲೇನ್ ಹಾಗೆ ತಿನ್ನಬೇಡಿ, ಸ್ವಲ್ಪ ಕ್ಯಾರೆಟ್ ಎಲ್ಲ ತುರಿದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಒಂದು ಒಳ್ಳೆ ತರಕಾರಿ ಸಾಂಬಾರನ್ನ ಮಾಡಿಬಿಟ್ಟು ಅನ್ನನ ಒಂದು ಸ್ವಲ್ಪ ಮೆತ್ತಗೆ ಮಾಡಿ ತುಪ್ಪ ಹಾಕಿ ಕಲಿಸ್ಕೊಟ್ಬಿಡಿ, ಅವರೇ ಆರಾಮಾಗಿ ತಿನ್ಕೊಂಡ್ಬಿಡ್ತಾರೆ. ನಾವು ಫೋರ್ಸ್ ಮಾಡೋ ಹಾಗೆ ಇರೋದಿಲ್ಲ. ಇನ್ನು ನಾನ್ ವೆಜಿಟೇರಿಯನ್ಸ್ ಆದರೆ ಎಗ್ಸ್, ಚಿಕನ್, ಮಟನ್, ಫಿಶ್ ಹಾಗೂ ಮುದ್ದೆ ತಿನ್ನೋರಂತೂ ಮಧ್ಯಾಹ್ನನೇ ತಿನ್ನಿ, ಒಳ್ಳೆ ಜೀರ್ಣ ಆಗುತ್ತೆ. ನೈಟ್ ಅಂದರೆ ತುಂಬ ಜನಕ್ಕೆ ಜೀರ್ಣ ಆಗೋದಿಲ್ಲ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಬಂದರೆ ಒಳ್ಳೆ ಫ್ರೂಟ್ ಜ್ಯೂಸ್ಗಳು ಕುಡಿಬೋದು. ಸೂಪ್ಸ್, ವೆಜಿಟೇಬಲ್, ಸ್ವೀಟ್ ಕಾರ್ನ್, ಟೊಮ್ಯಾಟೊ ಸೂಪ್ ಅಂತೆಲ್ಲ ಮಾಡ್ಕೊಂಡು ಕುಡಿಬೋದು. ಇಲ್ಲ ಬರೀ ಹಾಲು ಕುಡಿತೀರಾ, ಒಂದೆರಡು ಬಿಸ್ಕೆಟ್ ತಿಂತೀರಾ, ಸ್ಯಾಂಡ್ವಿಚ್ಗಳು. ಒನ್ಸ್ ಇನ್ ಅ ವೈಲ್ ಬಜ್ಜಿ ಬೋಂಡನೂ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಬಜ್ಜಿ ಬೋಂಡ ಯಾವತ್ತೂ ಪ್ರಿಫರೆನ್ಸಲ್ಲಿ ಇರಬಾರ್ದು, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಒಂದು 15 ದಿನಕ್ಕೊಂದ್ಸಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಡಿನ್ನರ್ ಅಂತ ಬಂದಾಗ ಡಿನ್ನರ್ ಯಾವತ್ತೂ ಲೈಟಾಗಿರಬೇಕು. ಸೊ ರೈಸ್ ಅವಾಯ್ಡ್ ಮಾಡಿ. ಇನ್ಸ್ಟೆಡ್ ಚಪಾತಿ ತೊಗೊಳ್ಳಿ. ಚಪಾತಿ ಗ್ಲುಟನ್ ಇಂಟಾಲರೆನ್ಸ್ ಇರೋರು ಅದನ್ನು ತೊಗೋಬೇಡಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ರಾಗಿ ದೋಸೆ, ಗೋಧಿ ದೋಸೆ, ಇದೆಲ್ಲ ತುಂಬ ಆಪ್ಷನ್ಸ್ ಇದೆ ನೋಡಿ. ಇದನ್ನೆಲ್ಲ ಯಾವುದೂ ಪ್ಲೇನ್ ಆಗಿ ತಿನ್ನಬೇಡಿ. ಅದ್ರ ಬದಲು ಅದಕ್ಕೆ ಹೆಚ್ಚಾಕೊಂಡು ತರಕಾರಿಗಳನ್ನೆಲ್ಲ ಹೆಚ್ಚಾಕೊಂಡು ತಿನ್ನಿ. ನಿಮ್ಗೆ ಒಳ್ಳೆ ಫೈಬರು ಸಿಗುತ್ತೆ. ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ತರಕಾರಿಗಳು ತಿನ್ನಿ. ಹಾಗೂ ಹುಸ್ಲಿಗಳು ಮಾಡ್ಕೊಂಡು ತಿನ್ನಿ, ರಾಯ್ತಾಗಳು ಮಾಡ್ಕೊತೀನಿ. ಮಕ್ಳಿಗಂತೂ ರಾಯ್ತಾಗಳು ಮಾಡಿಕೊಡಿ. ಅವ್ರು ಹಸಿ ತರಕಾರಿ ಹಾಗೆ ತಿನ್ನಲ್ಲ. ರಾಯ್ತಾಗಳು ಮಾಡ್ಕೊಡೋದ್ರಿಂದ ಕ್ಯಾರೆಟ್ ರಾಯ್ತ, ಬೀಟ್ರೂಟ್ ರಾಯ್ತ ಮಕ್ಕಳು ಇಷ್ಟಪಟ್ಕೊಂಡು ಚಪಾತಿಗಳ ಜೊತೆ ತಿಂತಾರೆ. ವೆರೈಟೀಸ್ ಆಫ್ ಪಲ್ಯ ಮಾಡ್ಕೊಳ್ಳಿ. ದಿನ ಒಂದೊಂದು ಸೊಪ್ಪಿನ ಪಲ್ಯ ಅಥವಾ ತರಕಾರಿ ಪಲ್ಯ ತುಂಬ ಒಳ್ಳೆಯದು ಡೈಜೆಷನ್ಗೂ. ಇನ್ನು ಊಟ ಆದಮೇಲೆ ತುಂಬ ಜನಕ್ಕೆ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ. ಇನ್ನು ಅವ್ರಿಗೆಲ್ಲ ನಮ್ಮ ಸೌತ್ ಇಂಡಿಯಾನಲ್ಲೇ ಫೇಮಸ್ ಆಗಿರೋ ಅಂಥ ಒಬ್ಬಟ್ಟು, ಜಾಮೂನ್, ಗೋಧಿ ಹಿಟ್ಟಿನ ಹಲ್ವಾ, ಕೇಸರಿಬಾತ್, ಗಸಗಸೆ ಪಾಯಸ, ಹೆಸರುಬೇಳೆ ಪಾಯಸ, ಒತ್ತು ಶಾವಿಗೆ ಪಾಯಸ, ಈ ಥರ ತುಂಬ ಸ್ವೀಟ್ಸ್ಗಳಿದೆ. ನಿಮ್ಗೆ ಯಾವುದಾಗುತ್ತೋ ಅದನ್ನು ಮಾಡಿಕೊಂಡು ಯಾವಾಗಾದರೂ ಒಂದ್ಸಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಾ, ಇದೆಲ್ಲ ನಾವು ನಾರ್ಮಲಾಗಿ ಮನೇಲಿ ಮಾಡೋ ಅಂಥ ಅಡುಗೆಗಳೇ. ಬಟ್ ಮಾಡಬೇಕಾದ್ರೆ ಯಾವುದೂ ಜ್ಞಾಪಕ ಬರೋದಿಲ್ಲ. ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡ್ರೆ ನಮಗೆ ತಕ್ಷಣ ಮಾಡೋದಕ್ಕೆ ಜ್ಞಾಪಕ ಬರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.